ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರ ಹೊಸ ವಿಡಿಯೋ 2028, 29 ಹಾಗೂ 30ರಲ್ಲಿ ವಿಜ್ಞಾನವು ಸೋತು ಹೋದಾಗ, ಔಷಧಿಗಳು ಕೆಲಸ ಮಾಡದೇ ಇದ್ದಾಗ ಎನ್ನುವಂತಹ ಒಂದು ಭಯಂಕರ ಸತ್ಯವನ್ನು ಬಾಪೂಜಿಯವರು ಹೊಸ ವಿಡಿಯೋದ ಮೂಲಕ ಈ ರೀತಿ ಹೇಳಿದ್ದಾರೆ. ಪರಂ ಶಾಂತಿ. ಮುಂದೆ ಬರಲಿರುವ ಭಯಂಕರ ಸಮಯ ಎಲ್ಲ ಮನುಷ್ಯರ ಮನಸ್ಸಿನ ಮೇಲೆ ಪ್ರಭಾವ ಬೀರಲಿದೆ. ಬರಲಿರುವ ಪರಿಸ್ಥಿತಿಗಳನ್ನು ನೋಡಿ ಮನುಷ್ಯನ ಮನಸ್ಸು ಎಷ್ಟು ಅಧೋಗತಿಗೆ ಇಳಿಯುತ್ತದೆ, ಅವನು ಎಷ್ಟು ಭಯಭೀತನಾಗುತ್ತಾನೆ ಅಂದರೆ ಅವನ ಮನಸ್ಸಿನ ಪ್ರಭಾವ ಅವನ ಶರೀರದ ಮೇಲೆ ಬೀಳಲಿದೆ. ಶರೀರವು ಸಹ ಎಷ್ಟು ಕೆಟ್ಟು ನಿಂತು ಬಿಡುತ್ತದೆ ಅಂದರೆ ಯಾವ ರೀತಿಯ ಔಷಧಿಗಳು ಸಹ ಕೆಲಸ ಮಾಡುವುದಿಲ್ಲ ಎನ್ನುತ್ತಾರೆ ಬಾಪೂಜಿಯವರು. ಇಂದು ವಾಯುಮಂಡಲ ಸಂಪೂರ್ಣ ಅಧೋಗತಿಗೆ ಇಳಿದು ಹೋಗಿದೆ. ವಾಯುಮಂಡಲದಲ್ಲಿ ಪೆಟ್ರೋಲ್, ಡೀಸೆಲ್, ಕಾರ್ಬನ್ ಎಲ್ಲವೂ ವಾಯುಮಂಡಲದಲ್ಲಿ ತುಂಬಿ ಮನುಷ್ಯನ ಶ್ವಾಸದ ಮೂಲಕ ಅದು ದೇಹದ ಒಳಗೆ ಹೋಗುತ್ತಿದೆ, ದುಷ್ಪರಿಣಾಮವನ್ನು ಬೀರುತ್ತಿದೆ. ಜನರ ನೆಗೆಟಿವ್ ಸಂಕಲ್ಪಗಳಿಂದಾಗಿ ವಾಯುಮಂಡಲವು ನೆಗೆಟಿವ್ ಆಗಿದೆ. ವಾಯುಮಂಡಲದ ನೆಗೆಟಿವಿಟಿ ಮನುಷ್ಯನ ಶ್ವಾಸದಲ್ಲಿ ಹೋಗುತ್ತಿದೆ. ಜನರ ನೆಗೆಟಿವ್ನಿಂದ ಕೂಡಿದಂತಹ ಸಂಕಲ್ಪಗಳು ಸೂಕ್ಷ್ಮ ಶರೀರದ ಮೇಲೆ ಬಹಳ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಸೂಕ್ಷ್ಮ ಶರೀರದ ಮೇಲೆ ಬೀಳುವಂತಹ ಪ್ರಭಾವ ಅದು ಸ್ಥೂಲ ಶರೀರದಲ್ಲಿ ಕಾಣಿಸಿಕೊಳ್ಳುತ್ತದೆ. ಮುಂದೆ ಬರಲಿರುವ ದಿನಗಳಲ್ಲಿ ಪಂಚತತ್ವಗಳು ವಿಕಾರಗೊಂಡು ಪ್ರಕೃತಿ ವಿಕೋಪಗಳು ಹೆಚ್ಚಾಗಲಿವೆ. ಪೃಥ್ವಿ ತತ್ವ, ಜಲತತ್ವ, ಅಗ್ನಿ, ವಾಯು, ಆಕಾಶ ತತ್ವ 5 ತತ್ವಗಳು ಅತೀ ತಮೋ ಪ್ರಧಾನತೆಗೆ ಇಳಿದು ಬಿಟ್ಟಿವೆ. ನಾವು ಉಸಿರಾಡುತ್ತಿರುವ ಗಾಳಿಯಲ್ಲಿ ವಿಷವು ತುಂಬಿಕೊಂಡಿದೆ. ಜಲತತ್ವವು ಹಾಗೂ ಪೃಥ್ವಿ ತತ್ವವು ಸಹ ವಿಷಕಾರಿಯಾಗಲಿದೆ. 5 ತತ್ವಗಳ ವಿಕಾರ ಎಷ್ಟು ನಮ್ಮನ್ನು ವಿಚಲಿತರನ್ನಾಗಿ ಮಾಡಲಿದೆ ಎಂದರೆ ಅದನ್ನು ನಾವು ಕಲ್ಪನೆ ಸಹ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಬರಲಿರುವ ದಿನಗಳಲ್ಲಿ ನಾವೆಲ್ಲರೂ 3ನೇ ವಿಶ್ವ ಯುದ್ಧದ ಕಡೆಗೆ ಹೊರಟಿದ್ದೇವೆ ಹಾಗೂ ಪರಮಾಣು ಬಾಂಬ್ಗಳು ಸ್ಫೋಟವಾಗಲಿವೆ. ಪ್ರಕೃತಿಯ ವಿಕೋಪಗಳು ಹೆಚ್ಚಾಗಲಿವೆ. 5 ತತ್ವಗಳ ವಿಕೋಪವನ್ನು ನಾವು ಕಾಣಲಿದ್ದೇವೆ. ಈ ಎಲ್ಲ ಭಯಂಕರ ಪರಿಸ್ಥಿತಿಗಳನ್ನು ನೋಡಿ ಮನುಷ್ಯ ವಿಚಲಿತನಾಗುತ್ತಾನೆ. ಈ ಭಯಂಕರತೆಯನ್ನು ನೋಡಿದ ಮನುಷ್ಯ ಅತೀವ ದುಃಖಕ್ಕೆ ಈಡಾಗಿ ಅವನ ಮನಸ್ಸು ಸಂಪೂರ್ಣವಾಗಿ ಕುಸಿದು ಹೋಗಿಬಿಡಲಿದೆ. ಮನಸ್ಸು ಕುಸಿದ ನಂತರ ಮನಸ್ಸಿನ ಪ್ರಭಾವ ತಕ್ಷಣ ಅವನ ಶರೀರದ ಮೇಲೆ ಬೀಳುತ್ತದೆ. ಮನಸ್ಸು ಸ್ವಸ್ಥವಾಗಿದ್ದರೆ ಶರೀರವೂ ಕೂಡ ಸ್ವಸ್ಥವಾಗಿರುತ್ತದೆ. ಭಯಂಕರ ದಿನಗಳನ್ನು ನೋಡಿ ಮನುಷ್ಯರು ವಿಚಲಿತರಾಗುತ್ತಾರೆ, ದುಃಖಕ್ಕೀಡಾಗುತ್ತಾರೆ. ಮನುಷ್ಯರಲ್ಲಿ ಮನೋರೋಗಗಳು ಹೆಚ್ಚಾಗಲಿವೆ. ಇವರ ಮೇಲೆ ಯಾವ ಔಷಧಿಗಳೂ ಸಹ ಕೆಲಸ ಮಾಡುವುದಿಲ್ಲ. ಪರಿಸ್ಥಿತಿ ಕೆಟ್ಟು ನಿಂತಾಗ ಸ್ವಾಸ್ಥ್ಯವು ಕೆಡಲಿದೆ. ಮನುಷ್ಯ ಮನೋರೋಗಿಯಾಗುತ್ತಾನೆ. ಯಾವ ಔಷಧಿ ಮಾತ್ರೆಗಳು ಪರಿಣಾಮವನ್ನು ಬೀರುವುದಿಲ್ಲ. ಯಾವುದೂ ಸಹ ಕೆಲಸ ಮಾಡುವುದಿಲ್ಲ. ಕಟ್ಟ ಕಡೆಯಲ್ಲಿ ಕೆಲಸಕ್ಕೆ ಬರುವುದು ಒಂದೇ ಒಂದು, ಅದೆಂದರೆ ಆತ್ಮಸ್ವರೂಪದ ಅಭ್ಯಾಸ. ಆತ್ಮಸ್ವರೂಪದ ಚಿಂತನೆ, ಸ್ವಸ್ವರೂಪದ ಚಿಂತನೆ ಹಾಗೂ ಬೇಹದ್ನ ಪರಮಪಿತನಲ್ಲಿ ಧ್ಯಾನ. ಬೇಹದ್ನ ಪರಮಪಿತನನ್ನು ಸ್ಮರಿಸುವುದು, ಬೇಹದ್ನ ತಂದೆಯನ್ನು ಪ್ರೀತಿಯಿಂದ ಸ್ಮರಿಸುವುದು, ಅವನಲ್ಲಿ ಅನಂತ ಪ್ರೇಮವನ್ನಿಡುವುದು. ಈ ಒಂದು ಅಭ್ಯಾಸವೇ ಎಲ್ಲ ವಿಕೋಪಗಳಿಂದ, ಎಲ್ಲ ಭಯಂಕರ ಪರಿಸ್ಥಿತಿಗಳಿಂದ ನಮ್ಮನ್ನು ಕಾಪಾಡಲಿದೆ. ಆಲ್ಮೈಟಿ ಅಥಾರಿಟಿಯನ್ನು ನಾವು ಧ್ಯಾನಿಸಿದಾಗ ಆತ್ಮನಲ್ಲಿ ಚೇತನ ಶಕ್ತಿಯು ಬರುವುದು. ಇದರಿಂದ ಕಾರಣ ಶರೀರ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಎಲ್ಲವೂ ನಿಧಾನವಾಗಿ ಪರಿವರ್ತನೆಗೊಳ್ಳುವುದು. ಇದರಿಂದ ನಮ್ಮ ಓರಾ ಕೂಡ ಸುದೃಢವಾಗುವುದು. ನಮ್ಮ ಓರಾ ಬಲಶಾಲಿಯಾದಾಗ ಯಾವುದೇ ರೀತಿಯ
ನೆಗೆಟಿವ್ ಆತ್ಮಗಳು ನಮ್ಮನ್ನು ಆವರಿಸಿಕೊಳ್ಳುವುದಿಲ್ಲ. ಯಾವುದೇ ನೆಗೆಟಿವಿಟಿ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಓರಾ ಸಂಪೂರ್ಣ ಬಿಳಿಯ ಬಣ್ಣಕ್ಕೆ ಬರಲಿದೆ. ಮೊಟ್ಟ ಮೊದಲು ನಮ್ಮ ಓರಾದಲ್ಲಿ ಪರಮ ತತ್ವ ತುಂಬಿಕೊಂಡು ನಮ್ಮ ಓರಾ ಸಂಪೂರ್ಣ ಪರಿಶುದ್ಧವಾಗುವುದು. ಇದರಿಂದ ನೆಗೆಟಿವಿಟಿ ಎಲ್ಲವೂ ಮಾಯವಾಗುವುದು. ಓರಾ ಪರಿಶುದ್ಧವಾಗುವುದು. ಯಾರಲ್ಲಿ ಆತ್ಮಸ್ವರೂಪದ ಚಿಂತನೆ ಇರುವುದೋ, ಯಾರು ಬೇಹದ್ದಿನ ಜ್ಞಾನವನ್ನು ಮಂಥನ ಮಾಡಿಕೊಳ್ಳುವರೋ, ಯಾರಲ್ಲಿ ಆತ್ಮಜ್ಞಾನ ಬ್ರಹ್ಮಜ್ಞಾನವಿರುವುದೋ, ಬ್ರಹ್ಮಾಂಡದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಯಾರು ತಿಳಿದುಕೊಳ್ಳುವರೋ, ಇಷ್ಟೇ ಅಲ್ಲದೆ ಸಂಪೂರ್ಣ ಸೃಷ್ಟಿಯಲ್ಲಿ ಪ್ರಳಯ, ಅರ್ಧ ಪ್ರಳಯ, ಕಲ್ಪಪ್ರಳಯ, ಮಹಾಕಲ್ಪ ಪ್ರಳಯ, ಮಹಾಕಾಲ ಪ್ರಳಯ ಈ ಎಲ್ಲದರ ಬಗ್ಗೆ ಯಾರು ಜ್ಞಾನವನ್ನು ಹೊಂದಿರುತ್ತಾರೆಯೋ ಅಂತಹ ಜ್ಞಾನಿ ಕೇವಲ ಆತ್ಮನ ಚಿಂತನೆಯನ್ನು ನಡೆಸುತ್ತಾನೆ. ಶರೀರದ ಬಗ್ಗೆ ಚಿಂತೆ ಅವನಿಗೆ ಇರುವುದಿಲ್ಲ. ಏಕೆಂದರೆ ಶರೀರ ನಾವು ಎಷ್ಟೇ ಅದನ್ನು ರಕ್ಷಿಸ ಹೊರಟರೂ ಸಹ ಶರೀರ ನಾಶ ಹೊಂದುತ್ತದೆ. ಯಾರು ಏನೇ ಉಪಾಯ ಮಾಡಿದರೂ ಮುಂದೆ ಬರಲಿರುವ ದಿನಗಳಲ್ಲಿ ತಮ್ಮ ಶರೀರವನ್ನು ರಕ್ಷಿಸಿಕೊಳ್ಳಲಾರರು. ಹೀಗಾಗಿ ಆತ್ಮಚಿಂತನ, ಯೋಗ ಬಲದಿಂದ, ಸ್ವಚಿಂತನದಿಂದ ಯಾರು ತಮ್ಮ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳುವರೋ, ಅಂದರೆ ವಿಕರ್ಮಗಳನ್ನು ಅಳಿಸಿ ಹಾಕುವರೋ, ಅಂತಹ ಆತ್ಮರೇ ತಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳಬಲ್ಲರು. ಇದರಿಂದ ಮನಸ್ಸು ಸಂಪೂರ್ಣವಾಗಿ ಸಾತ್ವಿಕವಾಗುವುದು. ಮನಸ್ಸು ಆತ್ಮ ಸ್ವರೂಪದಲ್ಲಿ ಸ್ಥಿರವಾಗಿ ನಿಲ್ಲುವುದು. ಮನಸ್ಸನ್ನು ಪರಿವರ್ತನೆ ಮಾಡಬೇಕಿದೆ. ಮನಸ್ಸನ್ನು ಆತ್ಮ ಸ್ವರೂಪದಲ್ಲಿ ನಿಲ್ಲಿಸಬೇಕಿದೆ. ಆಲ್ಮೈಟಿಯಲ್ಲಿ ಶುದ್ಧ ಪ್ರೀತಿಯನ್ನು ಇಟ್ಟಾಗ, ಸ್ಮರಿಸಿಕೊಂಡಾಗ ಪರಮ ಪವರ್, ಪರಮ ಚೇತನ ಶಕ್ತಿಯು ನಮ್ಮ ಆತ್ಮವನ್ನು ರಕ್ಷಿಸಬಲ್ಲದು. ಇಲ್ಲವಾದರೆ ನಮ್ಮ ಆತ್ಮವನ್ನೂ ಸಹ ನಾವು ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಸೂಕ್ಷ್ಮ ಜಗತ್ತಿನಲ್ಲಿ ಇರುವಂತಹ ಸೂಕ್ಷ್ಮ ನೆಗೆಟಿವ್ ಆತ್ಮಗಳು, ಅಂದರೆ ಭೂತ, ಪ್ರೇತ, ಜಿನ್ಗಳು, ಸೈತಾನುಗಳು ಇತ್ಯಾದಿ ಆತ್ಮಗಳ ಮೇಲೂ ಸಹ ನೆಗೆಟಿವ್ ಅಗ್ನಿ, ನೆಗೆಟಿವ್ ವಾಯುತತ್ವ, ಕಾಲಾಗ್ನಿಯು ಪ್ರಭಾವ ಬೀರುವುದು. ಹೀಗಾಗಿ ಅವುಗಳೂ ಸಹ, ಅಂದರೆ ಸೂಕ್ಷ್ಮ ಜಗತ್ತಿನ ಭೂತ, ಪ್ರೇತ, ನೆಗೆಟಿವ್ ಆತ್ಮಗಳೆಲ್ಲವೂ ಸುಟ್ಟು ಭಸ್ಮವಾಗಲಿವೆ. ಆಗ ಈ ನೆಗೆಟಿವ್ ಆತ್ಮಗಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಮನುಷ್ಯನಲ್ಲಿ ಪ್ರವೇಶ ಮಾಡುತ್ತವೆ. ಮುಂದಿನ ದಿನಗಳಲ್ಲಿ ಭೂತ ಪ್ರೇತಗಳ ಆತಂಕ ಅದೆಷ್ಟು ಭಯಾನಕವಾಗಿರುತ್ತದೆ ಎಂದರೆ, ಏನಾಗುತ್ತಿದೆ, ಏನು ಮಾಡಬೇಕು ಎಂಬುದು ಸಹ ಮನುಷ್ಯನಿಗೆ ತಿಳಿಯುವುದಿಲ್ಲ. ಏಕೆಂದರೆ ಭೂತ ಪ್ರೇತ ಪಿಶಾಚಿಗಳ ಸಂಖ್ಯೆ ಮನುಷ್ಯನ ಸಂಖ್ಯೆಗಿಂತಲೂ ಅಸಂಖ್ಯ ಸಂಖ್ಯೆಯಲ್ಲಿವೆ. ಇಡೀ ವಿಶ್ವದಲ್ಲಿ ನೆಗೆಟಿವ್ ಆತ್ಮಗಳು ತುಂಬಿ ತುಳುಕುತ್ತಿವೆ. ಎಲ್ಲ ರೀತಿಯ ಧರ್ಮ, ಜಾತಿ, ಪಥ, ಎಲ್ಲ ರೀತಿಯ ನೆಗೆಟಿವ್ ಆತ್ಮಗಳ ಸಂಖ್ಯೆ ಅಸಂಖ್ಯವಾಗಿದ್ದು ಇವುಗಳೆಲ್ಲವೂ ಮನುಷ್ಯನಲ್ಲಿ ಪ್ರವೇಶ ಮಾಡಲಿವೆ. ಯಾರು ಆತ್ಮ ಸ್ವರೂಪದಲ್ಲಿರುತ್ತಾರೆಯೋ, ಯಾರ ಓರಾ ಬಿಳಿಯ ಬಣ್ಣದಲ್ಲಿರುತ್ತದೆಯೋ ಅಂತಹ ಆತ್ಮರ ಓರಾದಲ್ಲಿ ಈ ನೆಗೆಟಿವ್ ಆತ್ಮಗಳು, ಭೂತ ಪ್ರೇತ ಆತ್ಮಗಳು ಪ್ರವೇಶ ಮಾಡ ಹೊರಟರೆ ಓರಾದ ಬಳಿ ಬರುತ್ತಿದ್ದ ಹಾಗೆ ಮುಕ್ತವಾಗಿ ಹೋಗುತ್ತವೆ. ಈಗ ಅಂತಿಮ ಸಮಯ ನಡೆಯುತ್ತಿದೆ. ಆತ್ಮಸ್ವರೂಪ ಒಂದೇ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ದಾರಿ. ನಷ್ಟಮೋಹ ಸ್ಮೃತಿಲಬ್ಧ ಸ್ಥಿತಿಗೆ ಬರಬೇಕು. ಶರೀರದ ಚಿಂತೆಯನ್ನು ಬಿಟ್ಟು ಈಗ ನಾವು ಕೇವಲ ಆತ್ಮನ ಚಿಂತನವನ್ನು ನಡೆಸಬೇಕಿದೆ. ಬರಲಿರುವ ಸಮಯ, ಅಂದರೆ ಅಕ್ಟೋಬರ್ ತಿಂಗಳಿನಿಂದ ಭಯಂಕರ ಸಮಯ ಬರಲಿದೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 2026 ಹಾಗೂ 27 ಭಯಂಕರತೆ ಇನ್ನಷ್ಟು ಹೆಚ್ಚಾಗಲಿದೆ. ಇನ್ನು 2028ರಲ್ಲಂತೂ ಪ್ರಕೃತಿ ವಿಕೋಪ ಇತ್ಯಾದಿ ಭಯಂಕರ ಪರಿಸ್ಥಿತಿಗಳನ್ನು ಇಡೀ ವಿಶ್ವ ತಡೆಯಲು ಅಸಾಧ್ಯವಾದಂತಹ ನೋವನ್ನು ಕಾಣಲಿದೆ. 2029ರ ಅಂತ್ಯದಲ್ಲಿ ಎಲ್ಲವೂ ಸ್ಪಷ್ಟವಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಳ್ಳಲಿದೆ. 30 ಬರುವಷ್ಟರಲ್ಲಿ ಸಂಪೂರ್ಣ ವಿನಾಶ ಹೊಂದುತ್ತದೆ. ಒಟ್ಟಾರೆ ಈಗ ಬರಲಿರುವ ಸಮಯ ಬಹಳ ಭಯಂಕರವಾಗಿದ್ದು, ಪುರುಷಾರ್ಥ ಒಂದೇ
ಮಾರ್ಗವಾಗಿದೆ ನಮ್ಮ ಆತ್ಮನ ರಕ್ಷಣೆಗಾಗಿ. ಆತ್ಮಜ್ಞಾನವನ್ನು ಪಡೆದುಕೊಳ್ಳಿ. ಆತ್ಮಜ್ಞಾನದ ಸಾಗರದಲ್ಲಿ ಮುಳುಗುತ್ತಿರಿ. ಪರಚಿಂತನ ಪತನಕ್ಕೆ ದಾರಿ. ಯಾರ ಬಗ್ಗೆಯೂ ಚಿಂತಿಸಬೇಡಿ, ಯಾರ ಚಿಂತನವೂ ಬೇಡ. ಸ್ವಚಿಂತನೆಯನ್ನು ನಡೆಸಿ. ಪರಚಿಂತನವನ್ನು ಬಿಟ್ಟು ಬಿಡಿ. ನಿಮ್ಮ ದೇಹ ಸಂಬಂಧಿಕರ ಚಿಂತನೆಯನ್ನು ಬಿಟ್ಟು ಬಿಡಿ. ಸ್ವಚಿಂತನೆಯನ್ನು ಮಾಡಿ. ನಷ್ಟಮೋಹ ಸ್ಮೃತಿ ಲಬ್ಧಃ ಇಚ್ಛಾ ಮಾತ್ರಂ ಅವಿದ್ಯಾ. ಅಂದರೆ ಯಾವುದೇ ಇಚ್ಛೆಗಳನ್ನು ಇಟ್ಟುಕೊಳ್ಳಬಾರದು. ನಷ್ಟಮೋಹ ಸ್ಥಿತಿಯಲ್ಲಿ ಬರಬೇಕು. ನಿಮ್ಮ ಸೂಕ್ಷ್ಮ ಶರೀರ, ಕಾರಣ ಶರೀರ, ಸಂಪೂರ್ಣವಾಗಿ ನಿಮ್ಮ ಶರೀರವನ್ನು ಪರಮಶಾಂತಿಯು ತುಂಬಿಕೊಳ್ಳಬೇಕು. ನಾವು ಏನೇ ಕರ್ಮಗಳನ್ನು ಮಾಡುತ್ತಿದ್ದರೂ ಸಹ ಮನಸ್ಸಿನಲ್ಲಿ, ಅಂದರೆ ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗಿ ಪರಮಶಾಂತಿಯ ವೈಬ್ರೇಷನನ್ನು ಎಲ್ಲೆಡೆ ಹರಡುತ್ತಿರಬೇಕು. ನಿಮ್ಮ ಓರಾ ಪರಮಶಾಂತಿಯಿಂದ ತುಂಬಿಕೊಂಡಾಗ ನಿಮ್ಮ ಮನೆಯೂ ಸಹ ಪರಮಶಾಂತಿಯಿಂದ ತುಂಬಿಕೊಳ್ಳುವುದು. ಮನಸ್ಸೂ ಸಹ ಶಾಂತಗೊಳ್ಳುವುದು. ಮನಸ್ಸಿನ ಶಾಂತಿಗಾಗಿ ಪರಮಶಾಂತಿ ಒಂದೇ ಕೆಲಸಕ್ಕೆ ಬರುವುದು. ಪರಮಶಾಂತಿಯನ್ನು ಎಲ್ಲೆಡೆ ಹರಡಿ. ಪರಮಶಾಂತಿಯ ವೈಬ್ರೇಷನನ್ನು ಹೊರತುಪಡಿಸಿದರೆ ಯಾವುದೇ ಉಪಾಯದಿಂದಲೂ ಮನಸ್ಸು ಸ್ಥಿರವಾಗಿ ನಿಲ್ಲಲು ಸಾಧ್ಯವೇ ಇಲ್ಲ. ಇಲ್ಲದಿದ್ದರೆ ಮನಸ್ಸು ವಾಯುಮಂಡಲದ ಪ್ರಭಾವಕ್ಕೆ ಒಳಗಾಗಿ ಮನಸ್ಸು ತಮೋಪ್ರಧಾನತೆಗೆ ಇಳಿದಾಗ ಶರೀರವೂ ಸಹ ತಮೋಪ್ರಧಾನತೆಯಿಂದ ತುಂಬಿಕೊಳ್ಳುತ್ತದೆ. ಇದರಿಂದ ಶರೀರ ನಷ್ಟವಾಗಿ ಬಿಡುವುದು. ಹೀಗಾಗಿ ಮನಸ್ಸನ್ನು ಉಳಿಸಿಕೊಳ್ಳಿ. ಮನಸ್ಸನ್ನು ಪರಿವರ್ತನೆಗೊಳಿಸಿ. ಮನಸ್ಸನ್ನು ಆತ್ಮಚಿಂತನೆಯಲ್ಲಿ ತೊಡಗಿಸಿ. ಮನಸ್ಸನ್ನು ಪರಮಾತ್ಮನಲ್ಲಿ ನೆಲೆಗೊಳಿಸಿ. ಸದಾ ಬೇಹದ್ನ ಪರಮಪಿತನನ್ನು ಸ್ಮರಿಸಿಕೊಳ್ಳಿ. ಮನಸ್ಸನ್ನು ಸ್ವಸ್ಥವಾಗಿಡಿ, ಪರಿಶುದ್ಧವಾಗಿಡಿ. ಮನಸ್ಸು ಚೆನ್ನಾಗಿದ್ದರೆ ಶರೀರವೂ ಸಹ ಚೆನ್ನಾಗಿರುತ್ತದೆ. ಆದರೆ ಅಂತಿಮದಲ್ಲಿ ಶರೀರವೂ ಸಹ ಉಳಿದುಕೊಳ್ಳಲಾರದು. ಪ್ರಕೃತಿಯಲ್ಲಿ 5 ತತ್ವಗಳು ಕೆಟ್ಟು ನಿಂತಾಗ ಈ ಪಂಚತತ್ವದ ದೇಹವನ್ನು ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ. 5 ತತ್ವಗಳು ಅತೀವ ದುಃಖವನ್ನು ನೀಡಲಿವೆ. ಈ ಬ್ರಹ್ಮಾಂಡದಲ್ಲಿ ಏನಿರುತ್ತದೆಯೋ ಅದುವೇ ಪಿಂಡದಲ್ಲಿರುತ್ತದೆ. ಪಿಂಡ ಎಂದರೆ ಶರೀರ. ಯಥಾ ಬ್ರಹ್ಮಾಂಡೇ ತಥಾ ಪಿಂಡೇ ಎನ್ನುತ್ತೇವೆ. ಹೀಗಾಗಿ ಸಂಪೂರ್ಣ ಬ್ರಹ್ಮಾಂಡವನ್ನೇ ಪರಿವರ್ತನೆ ಮಾಡಬೇಕಿದೆ. ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಪರಮಶಾಂತಿಯ ವೈಬ್ರೇಷನನ್ನು ತುಂಬಬೇಕಿದೆ. ಆಗ ಇಡೀ ವಾಯುಮಂಡಲವು ಸಂಪೂರ್ಣವಾಗಿ ಬದಲಾಗುವುದು. ಸಂಪೂರ್ಣ ವಾಯುಮಂಡಲವು ಪರಮಶಾಂತಿಯಿಂದ ಬದಲಾದಾಗ ಆತ್ಮಕ್ಕೂ ಸಹ ಪರಮಶಾಂತಿ ಸಿಗುವುದು. ಇಲ್ಲವಾದರೆ ಆತ್ಮಕ್ಕೂ ಸಹ ಶಾಂತಿ ಸಿಗಲಾರದು. ಆತ್ಮನ ಮೇಲೆ ಅನೇಕ ಆವರಣಗಳು, ಕರ್ಮದ ಆವರಣಗಳು ಆವರಿಸಿಕೊಂಡಿವೆ. ಈ ಆವರಣಗಳು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವುದಿಲ್ಲ. ಆತ್ಮನ ಮೇಲೆ ಅನೇಕ ಕರ್ಮ ಬಂಧನಗಳು ಆವರಿಸಿಕೊಂಡಿರುವುದರಿಂದ ಮನಸ್ಸು ಅಶಾಂತವಾಗುವುದು. ಹೀಗಾಗಿ ಕರ್ಮಾತೀತ ಸ್ಥಿತಿಗೆ ಬರಬೇಕು. ಕರ್ಮಾತೀತರಾದಾಗ ಭಾವಾತೀತರಾಗುತ್ತೇವೆ. ಆಗ ನಾವು ಕರ್ಮಗಳಿಂದ ಮುಕ್ತರಾಗಿ ಆತ್ಮಸ್ವರೂಪದ ಅನುಭೂತಿಯನ್ನು ಪಡೆಯಬಹುದಾಗಿದೆ. ಈ ಸಮಯ ಬಹಳ ಅಮೂಲ್ಯವಾದಂತಹ ಸಮಯ. ಈ ಸಮಯ ಪುರುಷಾರ್ಥದ ಸಮಯವಾಗಿದೆ. ಅಂತರ್ಮುಖಿ ಸದಾ ಸುಖಿ, ಬಹಿರ್ಮುಖಿ ಸದಾ ದುಃಖಿ. ಹೀಗಾಗಿ ಅಂತರ್ಮುಖಿಗಳಾಗುವುದು ಎಂದರೆ ಆತ್ಮಸ್ವರೂಪದಲ್ಲಿ ಮುಳುಗಿಬಿಡುವುದು, ಬ್ರಹ್ಮಸ್ಥಿತಿಯಲ್ಲಿ ನೆಲೆಗೊಳ್ಳುವುದು ಎಂದರ್ಥ. ಈ ಅಂತಿಮ ಸಮಯದಲ್ಲಿ ಬಾಪೂಜಿಯವರು ನಮಗೆ ಆತ್ಮಸ್ವರೂಪರಾಗಿರಿ ಎಂದು ತಿಳಿಸುತ್ತಿದ್ದಾರೆ. ಇನ್ನು ಮುಂದೆ ಬರಲಿರುವ ದಿನಗಳಲ್ಲಿ ಇದರ ಬಗ್ಗೆ ತಿಳಿಸಿಕೊಡುವವರು ಸಹ ನಮಗೆ ಯಾರೂ ಸಿಗುವುದಿಲ್ಲ. ಸಮಯ ಎಲ್ಲರ ಶಿಕ್ಷಕನಾಗಲಿದೆ. ಈಗ ಯಾರೂ ಸಹ ಜಾಗೃತಗೊಳ್ಳುತ್ತಿಲ್ಲ. ಅಂತ್ಯದಲ್ಲಿ ಎಲ್ಲರೂ ದುಃಖಿಸಲಿದ್ದಾರೆ. ಈಗ ಎಷ್ಟೇ ಹೇಳಿದರೂ ಸಹ ಯಾರಿಗೂ ಅರಿವಿಗೆ ಬರುತ್ತಿಲ್ಲ. ಅಂತಿಮ
ವಿನಾಶದ ಕಡೆಯ ಸಮಯ ಬಂದಾಗ ಜನ ಆತ್ಮನ ರಕ್ಷಣೆಗಾಗಿ ಏನು ತಾನೇ ಮಾಡಬಲ್ಲರು? ಏನನ್ನೂ ಮಾಡದ ಸ್ಥಿತಿಯಲ್ಲಿ ಬಿದ್ದು ಒದ್ದಾಡಲಿದ್ದಾರೆ. ಸೂಕ್ಷ್ಮ ಜಗತ್ತು, ಸ್ಥೂಲ ಜಗತ್ತು ಎಲ್ಲವೂ ಕಾಲಾಗ್ನಿಯಲ್ಲಿ ಸುಟ್ಟು ಕರಕಲಾಗಲಿದೆ. ಹೀಗಾಗಿ ಎಲ್ಲರೂ ಸ್ವಚಿಂತನೆಯನ್ನು ಮಾಡಿ ಪರಚಿಂತನೆಯನ್ನು ಬಿಟ್ಟು ಬಿಡಿ, ಆತ್ಮಸ್ವರೂಪರಾಗಿರಿ. ಆತ್ಮಸ್ವರೂಪವೊಂದೇ ನಮ್ಮನ್ನು ಎಲ್ಲ ವಿನಾಶದಿಂದ ನಮ್ಮ ಆತ್ಮವನ್ನು ಕಾಪಾಡಲಿದೆ. ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो